ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ ನಾನು 3 ತಿಂಗಳ ಹಿಂದೆ ತಮ್ಮನ್ನು ಇಲ್ಲಿ ಕಂಡಿದ್ದೆ. ಪ್ರಥಮವಾಗಿ ಆ ಏರ್ಪೋರ್ಟನ್ನು KSIRDC ಅಧ್ಯಕ್ಷನಾದ ಮೇಲೆ ಸಂದರ್ಶನ ಮಾಡಿದ್ದೆ. ಆ ಸಂದರ್ಭದಲ್ಲಿ ತಾವು ಒಂದು ವಿಷಯ ಗಮನಕ್ಕೆ ತಂದಿದ್ರಿ. ರಿನ್ಯೂವಲ್ ಮಾಡಿಕೊಂಡಿಲ್ಲ ನೀವು. ರಿನ್ಯೂವಲ್ ಆಗದೆ ಇಲ್ಲಿ ಯಾವುದೇ ಪರ್ಮಿಷನ್ ಆಗಲಿ ಅಭಿವೃದ್ಧಿ ಕಾರ್ಯ ಆಗೋದಿಲ್ಲ ಅನ್ನುವಂಥದ್ದು ನಾವು ಪತ್ರಿಕಾ ಈ ಸಂದರ್ಭದಲ್ಲಿ ನನ್ನ ಗಮನಕ್ಕೆ ಬಂದಿತ್ತು. ನಾನು ಅಧ್ಯಕ್ಷನಾಗಿ ಇದ್ದಿದ್ದರಿಂದ ಯಾರೂ ಆ ಗಮನಕ್ಕೆ ನನಗೆ ತಂದಿರಲಿಲ್ಲ. ಶಿವಮೊಗ್ಗ ಏರ್ಪೋರ್ಟ್ ಲೈಸೆನ್ಸ್ ನವೀಕರಣ ಆಗದೆ ಇರುವುದು ನಾನು ಇಲ್ಲಿ ಬಂದಾಗ ತಿಳಿದಿತ್ತು. ಅದರ ಜೊತೆಯಲ್ಲಿ ನಾವು ಪತ್ರಿಕಾಗೋಷ್ಠಿಯಲ್ಲಿದ್ದಾಗಲೇ ಪತ್ರಿಕಾ ಸ್ನೇಹಿತರು ಕೂಡ ಈ ವಿಷಯ ಗಮನಕ್ಕೆ ತಂದಿದ್ರು. ನಾನು ತಮ್ಮೆದುರಿಗೇನೆ ಅವತ್ತೇ ಈ ವಿಚಾರವನ್ನು ಇಲ್ಲಿಂದಲೇ ನಮ್ಮ ಅಧಿಕಾರಿ ಸ್ನೇಹಿತಿಗೆ ನಾಳೆ ಸಾಯಂಕಾಲದ ಒಳಗಾಗಿ 22 ಲಕ್ಷ ರೂಪಾಯಿ ದಂಡದ ಹಣವನ್ನು ಪಾವತಿ ಮಾಡಿ ಆ ಕಾರ್ಯ ಮುಗಿಬೇಕು ಅಂತಕ್ಕಂಥದ್ದನ್ನು ತಮ್ಮೆದುರಿಗೆ ಹೇಳಿದ್ದೆ. ಆ ಪ್ರಕಾರ ಅದು ಮರುದಿವಸ ಅಲ್ಲ, ಅವತ್ತೇ ಸಾಯಂಕಾಲ ನೀವು ಮಾತನಾಡಿದ ಸಾಯಂಕಾಲವೇ 22 ಲಕ್ಷ ರೂಪಾಯಿ ಹಣ ನವೀಕರಣಕ್ಕಾಗಿ ತುಂಬಿ ಅದು ನವೀಕರಣಗೊಂಡಿದೆ. ಅದಕ್ಕೆ ಯಾವುದೇ ಇನ್ನೂ 3 ವರ್ಷಗಳ ಕಾಲ ಯಾವುದೇ ಅನಾನುಕೂಲ ಆಡಳಿತಾತ್ಮಕವಾಗಿ ಆಗೋದಿಲ್ಲ. ನಾನು ಅಲ್ಲಿ ತುಂಬಿರ್ತಕ್ಕಂಥ ರೆಸಿಟನ್ನು ಕೂಡ ತಮಗೆ ಮಾತು ಕೊಟ್ಟ ಪ್ರಕಾರ ಕಳಿಸ್ಕೊಟ್ಟಿದ್ದೆ ತಮ್ಮ ವಾಟ್ಸಪ್ಪಿಗೆ. ಬಹುಶಃ ಬಂದಿರಬಹುದು. ಸ್ನೇಹಿತರೆ, ಈಗ ನಮ್ಮ ಗುರಿ ಮುಂದಿನ 6 ರಿಂದ 7 ತಿಂಗಳು ಒಳಗಾಗಿ ರಾತ್ರಿ ವಿಮಾನ ಸಂಚಾರವನ್ನು ಪ್ರಾರಂಭ ಮಾಡತಕ್ಕಂಥ ಗುರಿ ಇಟ್ಕೊಂಡಿದ್ದೇವೆ. ಅದಕ್ಕೆ ಕಾರಣ 6 ತಿಂಗಳ ಯಾಕೆ ಬೇಕಾಗಬಹುದು ಅನ್ನುವಂಥ ಸಂದರ್ಭ ಬರಬಹುದು. ಇದೀಗ ನಾವು DVOR DME ಈ ಒಂದು ಯೋಜನೆಯನ್ನು ಮಂಜೂರಾತಿ ಕೊಟ್ಟಿದ್ದೇವೆ ಸರ್. ಇದು DVOR ಅಂತ ಹೇಳಿ ದಿಕ್ಸೂಚನೆ ಕೊಡ್ತಕ್ಕಂತಹ ಒಂದು ಯಾಂತ್ರಿಕ ವ್ಯವಸ್ಥೆ ನಮ್ಮ ಏರ್ಪೋರ್ಟ್ ಅಲ್ಲಿ ಇರುವಂತಹದ್ದು. ಇದು ಈಗ ಟೆಂಡರ್ ಪ್ರಕ್ರಿಯೆ ಮುಗಿದು ಅದಕ್ಕೆ ಚಾಲನೆಯನ್ನು ಕೂಡ ಕೊಟ್ಟಿದ್ದೇವೆ. ಆ ಕೇಂದ್ರವನ್ನ ಸ್ಥಾಪನೆ ಮಾಡತಕ್ಕಂಥ ಸ್ಥಳದ ಮಣ್ಣನ್ನ ಪರೀಕ್ಷೆಗೆ ಕಳಿಸಲಾಗಿದೆ. ಮಣ್ಣಿನ ಪರೀಕ್ಷೆ ವರದಿ ಈ ವಾರದಲ್ಲಿ ಬರಬಹುದು ಅನ್ನುವಂಥ ನಿರೀಕ್ಷೆ ಇದೆ. ಅದಕ್ಕೊಂದು ಕೆಲವೊಂದು ವೈಜ್ಞಾನಿಕವಾಗಿರ್ತಕ್ಕಂಥ ತಾಂತ್ರಿಕ ವಿಚಾರಗಳಿರ್ತವೆ. ಅಲ್ಲಿ ನಾವು ಅದನ್ನು ಇನ್ಸ್ಟಾಲ್ ಮಾಡೋದಕ್ಕಿಂತ ಮುಂಚೆ ಮೊದಲು ಮಣ್ಣಿನ ಪರೀಕ್ಷೆ ಬೇರೆ ಬೇರೆ ವಿಷಯದಲ್ಲಿ ಆಗಿದ್ರು ಇದರಲ್ಲಿಯೂ ಕೂಡ ಒಂದು ಚೆಕ್ ಲಿಸ್ಟ್ ಪ್ರಕಾರ ಮಣ್ಣಿನ ತಪಾಸಣಾ ವರದಿ ಬರಬೇಕಾಗ್ತದೆ. ಸೊ ಅದನ್ನ 1 ವಾರದಲ್ಲಿ ಬರ್ಬೋದು. 1 ವಾರದಲ್ಲಿ ಅದು ನಾಳೆನೇ ನಾವು ಕೇಂದ್ರ ಕಚೇರಿಯಿಂದ ಬರುವ ಹಾಗೆ ಮಾಡಿ ಆ ಕೆಲಸವನ್ನು ಪ್ರಾರಂಭ ಮಾಡ್ತೇವೆ. ಆ ಕೆಲಸದ ಅವಧಿ 6 ತಿಂಗಳಾಗಿದೆ. 6 ತಿಂಗಳಲ್ಲಿ ಆ ಕಾಮಗಾರಿ ಮುಗಿಬೇಕು. ಆ ಕಾಮಗಾರಿ ಮುಗಿದ ನಂತರವೇ ನಮ್ಮ ನೈಟ್ ಲ್ಯಾಂಡಿಂಗ್ ಏನು ರಾತ್ರಿ ವಿಮಾನ ಇಳಿತಕ್ಕಂಥ ವ್ಯವಸ್ಥೆ ಪ್ರಾರಂಭ ಆಗ್ತದೆ.
ಅದಕ್ಕೆ ಸಂಬಂಧಪಟ್ಟಂತಹ ವಿದ್ಯುತ್ ಸಂಪರ್ಕದ ಲೈಟಿಂಗ್ ವ್ಯವಸ್ಥೆ ಏನಿದೆಯಲ್ಲ ಅದೆಲ್ಲ ಕಂಪ್ಲೀಟ್ ಆಗಿದೆ. ಈಗ ಉಳಿದಿರೋದು ಇದೇ ಒಂದು ಕೆಲಸ. ಇದು ಪೂರ್ತಿಯಾದ ತಕ್ಷಣವೇ ನಾವು ಸುಮಾರು ಅದಕ್ಕೆ 5-6 ತಿಂಗಳು ಬೇಕಾಗ್ತದೆ. ನಾನು 7 ತಿಂಗಳ 1 ತಿಂಗಳು ಹೆಚ್ಚಿಗೆ ಹಿಡಿದಿದ್ದೇನೆ. ಯಾಕಂದರೆ ಮನ್ಸೂನ್ ಒಂದು ಸ್ಟಾರ್ಟ್ ಆಗುವಂಥದ್ದು ಜೂನ್ದಲ್ಲಿ ಬರೋದ್ರಿಂದ 6-7 ತಿಂಗಳಲ್ಲಿ ನೈಟ್ ಲ್ಯಾಂಡಿಂಗಿನ ರಾತ್ರಿ ವಿಮಾನದ ಸಂಪರ್ಕ ಸಂಚಾರದ ಕಾರ್ಯವನ್ನು ಪ್ರಾರಂಭ ಮಾಡ್ತೇವೆ. ಈ ಲಕ್ಷ್ಯ ಇವೆಲ್ಲ ಸಾಮಾನ್ಯವಾಗಿ ಆಗಿದೆ. ಮುಖ್ಯವಾದಂತಹದ್ದು ಅದು ನಾವು 6 ತಿಂಗಳ ಹಿಂದೆ 3 ತಿಂಗಳ ಹಿಂದೆ ಬಂದಾಗ ಇವುಗಳು ಕೆಲವು ಇನ್ನೂ ಇದ್ದು ಈಗ ಆ ಕೆಲಸವನ್ನು ನಾವು ಮಾಡಿ ಸಂಬಂಧಪಟ್ಟಂಥ ಇಲೆಕ್ಟ್ರಿಕ್ ಕೆಲಸಗಳು ಮುಗಿದಿವೆ. ಆ ಮುಗಿದ ಮೇಲೆ ಅದರ ಪರೀಕ್ಷಾ ಒಂದು ಸರ್ಟಿಫಿಕೇಟ್ ಕೂಡ ಸಂಬಂಧಿಸಿದವರು ಕೊಡಬೇಕಾಗ್ತದೆ. ಒಟ್ಟು ನೈಟ್ ಲ್ಯಾಂಡಿಂಗ್ ಕೆಲಸವನ್ನು 6 ತಿಂಗಳಲ್ಲಿ ಮಾಡಲೇಬೇಕು ಅನ್ನುವಂಥ ಇಚ್ಛಾಶಕ್ತಿಯನ್ನು ನಮ್ಮ ಅಧಿಕಾರಿಗಳು ಹೊಂದಿದ್ದಾರೆ. ಅದನ್ನು ನಾವು ಪೂರ್ತಿಗೊಳಿಸಿ ತಮ್ಮೆದುರಿಗೆ ತೋರಿಸುವಂಥ ಕೆಲಸವನ್ನು ಮಾಡ್ತೇನೆ. ಈ ತಿಂಗಳಿಂದ ಇನ್ನು 3 ತಿಂಗಳಿಗೆ ಪ್ರಗತಿ ಪರಿಶೀಲನೆಗಾಗಿ ಮತ್ತೆ ಬರ್ತೇನೆ. ಆ ಸಂದರ್ಭದಲ್ಲಿ ನನಗೆ ಗೊತ್ತಿದ್ದಿಲ್ಲ, ತಮ್ಮ ಪತ್ರಿಕಾ ಕಾರ್ಯಾಲಯಕ್ಕೂ ಕೂಡ ಈ ಯೋಜನೆ ಬಗ್ಗೆ ಉಡಾನ್ ಬಗ್ಗೆ ನಾವು ಇನ್ನೂ ಏನು ಮಾಡಿಲ್ಲ. ನಿಜವಾಗಿ ಮಾಡಬಹುದು. ಅವರೇನು ನನಗೇನು ಹಳೆ ಪರಿಚಯಿಸ್ತಾರೆ ಇಲ್ಲಿ MP ಅವರು. ನಾನು ಇವತ್ತೇ ಸಂಪರ್ಕ ಮಾಡಿ ಉಡಾನವನ್ನು ಕಂಟಿನ್ಯೂ ಮಾಡೋದ್ರ ಸಂಬಂಧ ಸಾರ್ವತ್ರಿಕವಾಗಿ ಒತ್ತಾಯ ಇದೆ. ನಮ್ಮ ಪತ್ರಿಕಾ ಸ್ನೇಹಿತರು ಕೂಡ ಈ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ. ನೀವು ಅದರ ಬಗ್ಗೆ ಹೆಚ್ಚಿನ ಮುತುವರ್ಜಿ ವಹಿಸ್ತೀರಿ ಅಂತ ಬರಿತೇನೆ. ಅವರು ಕರೆದ್ರೆ ದೆಹಲಿಗೂ ಹೋಗ್ತಾರೆ. ನಾನು ಇವತ್ತೇ ಅವ್ರು ಕೂಡ ಸಂಪರ್ಕ ಮಾಡಿ ನಾಳೆ ಅಧಿಕೃತವಾಗಿ ಅವರಿಗೆ ಒಂದು ವಿನಂತಿಯ ನಮ್ಮ ಕಾರ್ಪೊರೇಷನ್ನಿಂದ ಪತ್ರ ಕಳಿಸಿ ತಮಗೂ ಕೂಡ ಕಾಪಿ ಹಾಕಿ. ಇದೆ, ಬಟ್ ಆದರೆ ಏನಾಗ್ತದೆ ಸರ್, ಅದು ಸಮಯದ ಹೊಂದಾಣಿಕೆ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂದ್ರೆ ನಮ್ಮಲ್ಲಿ ಲೈಟ್ ಲ್ಯಾಂಡಿಂಗ್ ವ್ಯವಸ್ಥೆ ಇಲ್ಲಿರೋದ್ರಿಂದ ಆ ಫ್ಲೈಟ್ ಇಳುವಿಕೆ ಇಲ್ಲಿಂದ ಹೋಗೋದು ಸರಿ ಆಗೋದಿಲ್ಲ. 6 ತಿಂಗಳು ಇನ್ನೂ ಆ ಕೆಲಸ ಆಗೋದಿಲ್ಲ. ನನ್ನ ವಿಚಾರದ ಪ್ರಕಾರ ತಾಂತ್ರಿಕವಾದಂಥ ಅನುಕೂಲ ಎಲ್ಲಿ ಆ ಕಲಬುರ್ಗಿ ಸಂಬಂಧಪಟ್ಟಂಥ ವಿಷಯ ನಮ್ಮ ಶಿವಮೊಗ್ಗಕ್ಕೆ ಬರೋದಿಲ್ಲ. ಕಾರಣ ಇಲ್ಲಿ ಪ್ರಯಾಣಿಕರಿಗೆ ಯಾವುದೇ ಕೊರತೆ ಇಲ್ಲ. ಇಲ್ಲಿಂದ ಬೆಂಗಳೂರು, ಇಲ್ಲಿಂದ ಹೈದರಾಬಾದು, ಇಲ್ಲಿಂದ ಚೆನ್ನೈ, ಇಲ್ಲಿಂದ ಗೋವಾ ಏನಿದೆ, ಈ ಸಂಪರ್ಕವನ್ನು ಬಯಸ್ತಕ್ಕಂಥ ಪ್ರಯಾಣಿಕರು ಸಾಕಷ್ಟು ಇದ್ದಾರೆ. ಅಲ್ಲಿ ಅದರ ಕೊರತೆ ಇತ್ತಂತ ಕಾಣ್ತದೆ. ನಾವು ಉಡಾಣದ ಮೇಲೇನೆ ಅವಲಂಬನ ಆಗೋದಿಲ್ಲ, ನಮ್ಮ KSRTC ಮೇಲೇನೆ ಅವಲಂಬನ ಆಗ್ತದೆ. ಅದನ್ನ ನಾವು ಸಹಿಸಿಕೊಳ್ಳೇಬೇಕಾಗ್ತದೆ. ಅವರು ರಿನ್ಯೂವಲ್ಗೆ ಪ್ರಯಾಣಿಕರಿಗೆ ಕಡಿಮೆ ವೆಚ್ಚ ಆಗುವಂತಹ ಕಾರಣದಿಂದ ಅವ್ರು ಮನವೊಲಿಸುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ. ಕಾರಣ ನಮಗೆ ನಮ್ಮ ಅಸಮರ್ಥತೆ ಅಲ್ಲ, ನಾವು ಅದನ್ನು ವಹಿಸಿಕೊಂಡಾಗ ನೀವು ಹೇಳೋದು 8 ರೂಪಾಯಿಂದ 10 ರೂಪಾಯಿ ಆಗ್ತದೆ, ಅಲ್ಲಿ 8 ರೂಪಾಯಿನೇ ಆಗ್ತದೆ ಉದಾಹರಣೆ. ಆದ್ದರಿಂದ ಪ್ರಯಾಣಿಕರ ಕ್ಷೇಮಕ್ಕೋಸ್ಕರ ನಾವು ಅದನ್ನು ಮತ್ತೆ ಮುಂದುವರಿಸಬೇಕು ಅನ್ನುವಂಥ ವಿನಂತಿ ಅವರಿಗೆ ಮಾಡ್ಕೊಂಡು ಅವೆಲ್ಲ ರಾತ್ರಿ ಬರುವಂಥ ಇರುವುದರಿಂದ ಇದು ಮುಗಿಲಾರದೆ ಅದಾಗೋದು. ಪರಿಶೀಲನೆ ನಡೆದಿದೆ. PPP ಯೋಜನೆ ಅಂತಿದೆ ನಮ್ಮಲ್ಲಿ, ಪಬ್ಲಿಕ್ ಆ್ಯಂಡ್ ಪ್ರೈವೇಟ್ ಪಾರ್ಟಿಸಿಪೇಷನ್ ಅಂತ ಹೇಳಿ. 30 ವರ್ಷಗಳ ಕಾಲ ನಾವು ನಮ್ಮ ಮಾಲೀಕತ್ವದಲ್ಲಿರ್ತಕ್ಕಂಥ ಜಾಗೆಯನ್ನು ಅವ್ರಿಗೆ ಕೊಡ್ಬೋದು. ಸರ್ಕಾರದಿಂದ ಇರುವಂಥ ಆ ಜಾಗೆಯನ್ನು ನಾವೇ ಕಟ್ಟಿ 30 ವರ್ಷಗಳ ಕಾಲ ಅದರದ ಬಾಡಿಗೆಯನ್ನೊಂದು ಪಡೆದು ಜಮೀನಿಂದ ಮೂಲ ಮಾಲಕರಿಗೆ ಬಿಟ್ಟು ಕೊಡ್ತಕ್ಕಂಥ ಒಂದು ಯೋಜನೆ ಇದೆ. ಇದು ಆಗಲೇ ನಮ್ಮ ಕಾರ್ಯಾಲಯದಲ್ಲಿ ಚರ್ಚೆ ಆಗಿದೆ.
ಈ 2 ಬೋರ್ಡ್ ಮೀಟಿಂಗಿನ ಹಿಂದೆ ಇದನ್ನು ನಾವು ಪ್ರಸ್ತಾವನೆ ಮಾಡಿದ್ದೇವೆ, ಇನ್ನೂ ಸಂಪೂರ್ಣ ಆಗಿಲ್ಲ. ಅದರ ಬಗ್ಗೆ ಗಮನ ಕೊಡ್ತೇವೆ. ಏರ್ಫೋರ್ಸ್ ಇತ್ತು ತರಬೇತಿ ಅಂದರೆ ಇಲ್ಲಿ ಪ್ರಪೋಸಲ್ ಇಲ್ಲ. ಟೆಂಡರ್ ಕರೆದಿದ್ರು ಸರ್, ಯಾರು ಟೆಂಡರ್ ಕರೆದಿದ್ರು? ನಾವು ಟೆಂಡರ್ ಕರೆದಾಗಲೂ ಕೂಡ ಯಾರೂ ಅರ್ಜಿ ಹಾಕಿಲ್ಲ. ಮತ್ತೊಮ್ಮೆ ಕರಿತೇವೆ, ಆ ವಿಷಯವಾಗಿ ಮತ್ತೊಮ್ಮೆ ಅರ್ಜಿ ಕರಿತೇವೆ, ಇನ್ನೊಂದು ಚಾನ್ಸ್ ಕೊಡ್ತೇವೆ ಸರ್. ಯಾವುದಕ್ಕೆ? ನೈಟ್ ಲ್ಯಾಂಡಿಂಗ್ ಇಟ್ ಇಸ್ ನಿಯರ್ಲಿ 5 crores. ಇದು ದಟ್ ಯೂನಿಟ್ 5 ಕೋಟಿ, 5 ಕೋಟಿ, 12 crores, 10 to 12 crores. ಟೋಟಲಿ ಯೂನಿಟ್ಗೆ 5 ಕೋಟಿ ಆಗ್ತದೆ. ಟೋಟಲಿ ಅದು ಕಂಪ್ಲೀಷನ್ ಆಗ್ಬೇಕಾದ್ರೆ 11 to 12 crores ಇಟ್ಸ್ ರಿಕ್ವೈರ್. ಬಟ್ ಯೂನಿಟ್ ಟೆಂಡರ್ ಇಸ್ 5 crores, 4 crores ಸಮಥಿಂಗ್. ಅದು ಸ್ವಲ್ಪ ಸೂಕ್ಷ್ಮವಾದಂಥ ಕೇಂದ್ರ ಆದದ್ರಿಂದ ನಮ್ಮ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಅವರು ಈ ಮಣ್ಣಿನ ಪರೀಕ್ಷೆಯು ಸಹಿತ ಭಾಳ 8 ದಿವಸದಲ್ಲಿ ಮುಗೀತದೆ. ಫೌಂಡೇಶನ್ ಮಾತ್ರ ಈ ಫೆಬ್ರವರಿ ಮುಗಿಯೋದ್ರೊಳಗಾಗಿ ಕಾಮಗಾರಿ ಪ್ರಾರಂಭ ಮಾಡ್ತಾರೆ. ಯಾರು? ನಾವು ಕರ್ನಾಟಕ ಸರ್ಕಾರದಿಂದ ಈಗ ನಡೆಸಿಕೊಂಡು ಹೋದ್ರಲ್ಲಿ ಯಾವುದೂ ಕಡಿಮೆ ಇಲ್ಲ. ಆದರೆ ತಾಂತ್ರಿಕವಾದಂಥ ಆಲೋಚನೆದಿಂದ ಅದಕ್ಕೆ ಕಾಲಾವಕಾಶಗಳು ಬೇಕಾಗ್ತದೆ. ಒಮ್ಮೆಗಲೇ ನಾವು ಇಳಿಸೋದಕ್ಕಾಗೋದಿಲ್ಲ. ಗುಣಮಟ್ಟ ನೋಡಬೇಕಾಗ್ತದೆ, ರನ್ವೇ ಗುಣಮಟ್ಟ, ದಿಕ್ಸೂಚಿ ಸೂಕ್ಷ್ಮವಾದದ್ರಿಂದ ಇದನ್ನು ನೋಡ್ಬೇಕಾಗ್ತದೆ. ಮತ್ತು ಈ ನಮ್ಮ ರಾತ್ರಿ ಲ್ಯಾಂಡಿಂಗಿನ ವ್ಯವಸ್ಥೆ ಇಲ್ಲದಿರೋದ್ರಿಂದ ಒಮ್ಮೊಮ್ಮೆ ಈ ಹವಾಮಾನದ ವಿಷಯವಾಗಿ ವಿಮಾನಗಳು ಕೆಲವು ಹೊರಳಿ ಹೋಗಿರ್ತಕ್ಕಂಥದ್ದು, ಹೆಲಿಕಾಪ್ಟರ್ಗಳು ಹೊರಳಿ ಹೋಗಿರ್ತಕ್ಕಂಥದ್ದು ಇದೆ. ಅದು ಇನ್ನು 6-7 ತಿಂಗಳಲ್ಲಿ ಎಲ್ಲ ಸಮಸ್ಯೆ ಪರಿಹಾರ. ಪೆನಾಲ್ಟಿ ಕಟ್ಟುವಂಥದ್ದು ನನ್ನ ವೈಯಕ್ತಿಕ ದೃಷ್ಟಿಯಲ್ಲಿ ಅಸಮರ್ಥತೆ, ಒಪ್ಕೊಳ್ಳೇಬೇಕು. ಆದರೆ ಇದು ನಾನು ಬಂದ ಮೇಲೆ ನನಗೆ ಗುರ್ತಾಗಿದೆ. ಹಿಂದಿನವರು ಮಾಡಬೇಕಾಗಿತ್ತು, ಮಾಡಿಲ್ಲ. ಆದರೆ ಪೆನಾಲ್ಟಿ ಕಟ್ಟುವುದಂದರೆ ಅದು ಹಾನಿ, ಅಸಮರ್ಥತೆ, ಆಡಳಿತದಲ್ಲಿ ಇಚ್ಛಾಶಕ್ತಿ ಇಲ್ಲ ಅನ್ನೋದು ಗೋಚರ ಆಗ್ತದೆ. ಏನಪ್ಪ 22,000 ಕೋಟಿ ಅಲ್ಲ, 2,200 ಕೋಟಿ ಅಲ್ಲ, ಕೇವಲ 22 ಲಕ್ಷ. ಅದು ಬಡ್ಡಿ ಸೇರಿ ಬಹುಶಃ ಮೊದಲೇ ತುಂಬಿದ್ರೆ ಕಡಿಮೆ ಆಗ್ತಿತ್ತೆ. ಅದು ಈಗ ಸರಿಯಾಗಿದೆ. ಎಲ್ಲವೂ ಯಾವುದೇ ಅಡೆತಡೆಗಳಿಲ್ಲದೆ ನಡೆದಿದೆ. ನಿಮ್ಮನ್ನು ಉಡಾಣದ ಬಗ್ಗೆ ಏನು ಕೇಳಿದ್ದೀರಿ ಅದರ ಬಗ್ಗೆ ನಾವು ಗಮನ ಕೊಡ್ತೇವೆ. ನೈಟ್ ಲ್ಯಾಂಡಿಂಗ್ದು ಆದಷ್ಟು 6 ತಿಂಗಳಲ್ಲಿ ಮಾಡುವಂತಹದ್ದು ನಮ್ಮ ಕರ್ತವ್ಯವನ್ನು ಪೂರ್ತಿಗೊಳಿಸ್ತೇವೆ. ಹಾಸನದ್ದು ಕೆಲವು ಸಮಸ್ಯೆಗಳಿವೆ. ಈಗಾಗಲೇ ಅದನ್ನು ನಾನು ತಮ್ಮ ಹತ್ರ ಬಂದಾಗಲೇ 15 ದಿವಸ ಹಿಂದೆ ಹೋಗಿರಬೇಕು. ಲ್ಯಾಂಡ್ದ ಕೆಲವೊಂದು 3-4 ಹಳ್ಳಿಗಳು ಅದರಲ್ಲಿ ಬರೋದ್ರಿಂದ ಡೆಪ್ಟಿ ಕಮಿಷನರ್ ಜೊತೆಗೂ ಒಂದು ಮೀಟಿಂಗ್ ಆಗಿದೆ. ಲ್ಯಾಂಡ್ ಅಕ್ವಿಷನ್ ಬಗ್ಗೆನೂ ಒಂದು ಮೀಟಿಂಗ್ ಆಗಿದೆ 28ರಂದು, ಯಾವಾಗ ಜನವರಿ 28ರಂದು. ಆಮೇಲೆ ಎಲೆಕ್ಟ್ರಿಸಿಟಿದು ಡಿಲೇ ಮಾಡಿದ್ದಾರೆ. ಕಾರಣ ಅಲ್ಲಿಂದ ಪೋಲ್ ಶಿಫ್ಟಿಂಗ್ ಆಗಿವೆ. ತಂತಿಯನ್ನು ಎಳೆಯುವಂಥದ್ದಿದೆ, 220 kV ಇದೆ. ಅದಕ್ಕೆ ಸಂಬಂಧಪಟ್ಟಂಥ ಹಣ ಕಟ್ಟುವಂಥದ್ದು 17.5 ಕೋಟಿಯನ್ನು ಕಟ್ಟುವುದಕ್ಕೆ ಅವ್ರು ಹೇಳಿದರು, KV ಅವರು ಕಟ್ಟಿದ್ದೇವೆ. ಮತ್ತೆ ಹೊಸ ಎಸ್ಟಿಮೇಟ್ನ ಪ್ರಕಾರ
21 ಕೋಟಿ ಕಟ್ಟಬೇಕಾಗ್ತದೆ ಅಂತಕ್ಕಂಥ ನೋಟಿಸನ್ನು ಕೊಟ್ಟಿದ್ದಾರೆ. ಅದನ್ನು ಕೂಡ ನಾವು ಕಟ್ಟುವುದಕ್ಕೆ ಸಿದ್ಧವಾಗಿದ್ದೇವೆ. ಸರ್ಕಾರದಲ್ಲಿ ಹಣ ಕೇಳಿದ್ದೇವೆ, ಅದು ಬಂದ ತಕ್ಷಣ ಕಟ್ತೇವೆ. ಆದರೆ ಇನ್ನೂ ರೈತರ ಸಲುವಾಗಿ ಅಲ್ಲಿ ಅವರ ಸಾರಿಗೆಗಾಗಿ 8 ಕಿಲೋದಿಂದ 9 ಕಿಲೋಮೀಟರ್ ರಸ್ತೆ ಮಾಡಬೇಕಾಗಿದೆ. ಕಾರಣ ನಾವು ಕಾಂಪೌಂಡ್ ಕಟ್ಟಿದ್ದರಿಂದ ಅವರ ನಿತ್ಯದ ಗ್ರಾಮಕ್ಕೆ ಹೊಲಗಳಿಗೆ ಹೋಗೋದಕ್ಕೆ ರಸ್ತೆ ಇಲ್ಲ. ಈಗ ನಮ್ಮ ರನ್ವೇನೇ ಉಪಯೋಗ ಮಾಡ್ಕೋತಾರ ಅವರು. ಮತ್ತೊಂದು ವ್ಯವಸ್ಥೆ ಮಾಡದೆ ಅವರಿಗೆ ಬೇಡ ಅನ್ನುವುದಕ್ಕೆ ನಾವು ಸಿದ್ಧರಿಲ್ಲ. ಟೆಂಡರ್ ಆಗಿದೆ. ಆ ಒಂದು ರಸ್ತೆಯನ್ನು ಮಾಡಿದ ತಕ್ಷಣ ಅವರು ಅಲ್ಲಿ ಅಡ್ಡಾಡ್ತಾರೆ. ಅವರು ಮಾತು ಕೊಟ್ಟ ಪ್ರಕಾರ ರನ್ವೇ ಉಪಯೋಗ ಆಗೋದಿಲ್ಲ. ಸರ್ ಯಾವುದ್ರಿ? ಎಷ್ಟು ವಿಮಾನ ಸಂಪರ್ಕ ಇವೆ, ಯಾವ ಖಾಲಿಯಾಗಿ ಹೋಗುವಂಥ ಆರ್ಥಿಕ ಹೊಡೆತ ಬೀಳುವಂಥದ್ದಿಲ್ಲ. 80-90% ಪ್ಯಾಸೆಂಜರ್ ಅಡ್ಡಾಡ್ತಾರೆ. ಕೆಲವು ಜನ ಉಡುಪಿಯಿಂದ ಇಲ್ಲಿಗೆ ಬಂದು ಹೈದ್ರಾಬಾದ್ಗೂ ಹೋಗ್ತಾರೆ. 1-2-3 ಸಾವಿರ ಅವರಿಗೆ ಕಡಿಮೆ ಆಗುವಂಥದ್ರಿಂದ ಇಲ್ಲಿಗೆ ಬರ್ತಾರೆ. ಇಲ್ಲಿಂದ ಮತ್ತೆ ಹೈದ್ರಾಬಾದ್ಗೆ ಹೋಗ್ತಾರೆ. ಏನೇ ಆಗಲಿ ನಿಮ್ಮ ಎಚ್ಚರಿಕೆಯೂ ಇರಲಿ. 6 ತಿಂಗಳಲ್ಲಿ ನಾವು ಲೈಟ್ ಲ್ಯಾಂಡಿಂಗ್ ಕೆಲಸವನ್ನು ಪೂರ್ತಿ ಮಾಡ್ತೇವೆ. ಥ್ಯಾಂಕ್ ಯು ಸರ್.